ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳಿಂದ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ನಾನು ತುಂಬ ದಿನಗಳಿಂದ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಮಾಡಿರೋ ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂಡ ಮನಸ್ಸಿರಲಿಲ್ಲ. ಅದಕ್ಕೆ ಸ್ವಲ್ಪ ದಿನ ಸೈಲೆಂಟಾಗಿರೋಣ ಅಂತ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ಅಕ್ಕಂದ್ರು ಕೂಡ ಹುಷಾರಿಲ್ಲ ಅಂತ ಇಲ್ಲಿಗೆ ಬಂದು ನಮ್ಮ ಮನೆಗೆ ಬಂದಿದ್ಲು. ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಫೈನಲಿ ನಾಳೆ ಏನು ದಿನಗಳು ಕಳೆದೇ ಹೋಯಿತು. ನಾಳೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿಂದ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಶುರು ಮಾಡ್ತಾ ಇದ್ದೀನಿ. ಅದು ಹೆಂಗಾಗೋಯ್ತು ಅಂತ ಅಂದರೆ, ನಾಳೆ ವಿಡಿಯೋ ಮಾಡೋಣ, ನಾಳೆ ಮಾಡೋಣ, ನಾಳೆ 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 ಅಂದ್ಕೊಂಡು ಇವತ್ತಿಗೆ ಬಂದು ನಿಂತಿದೆ. ದಿನ ಡೈಲಿ ಪುಷ್ ಮಾಡಿ 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 ಇವತ್ತಿಗೆ ಬಂದು ನಿಂತಿದೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಸ್ವಲ್ಪ ಜನ ರಾಗಿ ಸರಿ ವಿಡಿಯೋನ ಕೇಳಿದ್ರಿ, ಅದನ್ನು ನಾನು ರೆಕಾರ್ಡ್ ಮಾಡಿದ್ದೆ. ಬಟ್ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಸಾರಿ ಫಾರ್ ದಟ್. ಸಾರಿ, ರಾಗಿ ಸರಿ ವಿಡಿಯೋ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸಾರಿ. ಇವಾಗ ನಮ್ಮ ಮನೇಲಿ ಆಲ್ಮೋಸ್ಟ್ ನಾನೇ ಸ್ವಲ್ಪ ಲೇಟಾಗಿದ್ದಿರೋದು. ಆಲ್ಮೋಸ್ಟ್ ಎಲ್ಲರೂ ಎದ್ದು ಅವ್ರವ್ರ ಕೆಲಸ ಮುಗಿಸ್ಕೊಂಡು ಆಲ್ರೆಡಿ ಅವರು ಹೊರಟಿದ್ದಾರೆ, ಅವ್ರವ್ರ ಕೆಲಸಕ್ಕೆ ಹೊರಟ್ರು. ಇವಾಗ ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಪಾಪು 3 ಜನ ಇರೋದು. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿ ಬ್ಯಾಗ್ ಪ್ಯಾಕಿಂಗ್ ಕೂಡ ಮಾಡಬೇಕು. ಹಾಗೆ ಇನ್ನು ನಮ್ಮ ಪಾಪುಗೆ ಇವತ್ತಿಗೆ 8 ತಿಂಗಳು ತುಂಬಿ 9 ತಿಂಗಳಿಗೆ ಬಿತ್ತು ಇವತ್ತಿಗೆ. ಅದರದ್ದು ಫೋಟೋಶೂಟ್ ಕೂಡ ಮಾಡಬೇಕು. ನೋಡೋಣ ಯಾವ್ಯಾವ ರೀತಿ ನಡೆಯುತ್ತೆ ಅಂತ. ಬನ್ನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ನನ್ನ ದಿನ ಶುರುವಾಗೋದು ಇಲ್ಲಿಂದ. ಬೆಳಗ್ಗೆ ಎದ್ದು ಹಾಸಿಗೆ ತೆಗೆಯೋದ್ರಿಂದನೇ ನನ್ನ ದಿನ ಶುರುವಾಗೋದು. ಇವಾಗ ಆಲ್ಮೋಸ್ಟ್ ಈ ಅಭ್ಯಾಸ ತಪ್ಪೋಗಿದೆ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನಾವು ಸಣ್ಣವರಿದ್ದಾಗ ಎದ್ದ ತಕ್ಷಣ ಹಾಸಿಗೆ ತೆಗೆದು ಕಸ ಗುಡಿಸ್ಬೇಕು, ಇಲ್ಲ ಅಂತಂದರೆ ನಮ್ಮಪ್ಪ ಬೈಯೋರು. ನಮ್ಮಪ್ಪ ಬೈಯೋರು ಅನ್ನೋ ಒಂದು ಕಾರಣಕ್ಕಾದ್ರೂ ನಾವು ಎದ್ದು ಹಾಸಿಗೆ ತೆಗೆದು ಕಸ ಗುಡಿಸ್ತಿದ್ವಿ. ಇನ್ನು ಬೆಳಗ್ಗೆ ಎದ್ದು ಹಾಸಿಗೆ ತೆಗೆದು ಪಾಪುಗೂ ಎಲ್ಲ ತಿನ್ನಿಸಿ, ನಾವು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ಹಾಗೆ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ತೊಳೆದು ಮಧ್ಯಾಹ್ನದ ಅಡುಗೆ ಕೂಡ ಮಾಡಿ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗ್ತಾ ಇದ್ದೀನಿ. ಇನ್ನು ನಿನ್ನೆ ಶುಕ್ರವಾರ ಇತ್ತಲ್ವ, ಶುಕ್ರವಾರ ನಮಗೆ ವಾರ ಆಗಿರೋದ್ರಿಂದ ನಿನ್ನೆನೆ ಫುಲ್ ದೇವ್ರ ಮನೆನ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀವಿ. ಇನ್ನು ಶನಿವಾರ ಮತ್ತೆ ಫೋಟೋ ಎಲ್ಲ ತೆಗೆದು ಪೂಜೆ ಮಾಡೋಕ್ಕೆ ಹೋಗಲ್ಲ. ನೆಲ ಮತ್ತು ಬಾಗಿಲುಗಳನ್ನೆಲ್ಲ ಒರೆಸ್ಕೊಂಡು, ಹೂವೇನಾದರೂ ಬಾಡೋಗಿದ್ರೆ ಹೂವೆಲ್ಲ ತೆಗೆದು, ಇವತ್ತಿಗೆ ಅಂತ ಹೂಗಳನ್ನ ತಂದಿರ್ತಾರಲ್ವ, ಆ ಹೂಗಳನ್ನ ಮುಡಿಸಿ ಪೂಜೆ ಮಾಡ್ತೀನಿ. ಇಲ್ಲ ಅಂತಂದರೆ ನಮ್ಮ ಮನೆ ಹಿಂದೆನೇ ನಮ್ಮ ಮನೆ ಗಿಡಗಳಲ್ಲಿ ಬಿಟ್ಟಿರುತ್ತಲ್ಲ ಹೂ, ಆ ಹೂಗಳನ್ನ ಮುಡಿಸಿ ಪೂಜೆ ಮಾಡ್ತೀನಿ. ಇವತ್ತು ಹೂವೇನು ತೊಗೊಂಡಿರಲಿಲ್ಲ, ನಮ್ಮ ಮನೆ ಗಿಡದಲ್ಲೇ ದಾಸವಾಳದ ಹೂಗಳಿದ್ವು, ಹಾಗಾಗಿ ಆ ಹೂಗಳನ್ನೇ ಮುಡಿಸಿ ಪೂಜೆ ಮಾಡಿದೆ. ನಾನು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಅಣ್ಣ ಊಟಕ್ಕೆ ಬಂದ. ಇನ್ನೂ ವಿಷಲ್ ಆರಿರಲಿಲ್ಲ, ಹಾಗಾಗಿ ಕುರಿಮರಿಗಳಿಗೆ ಮೇವಾಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದ. ಇನ್ನು ವಿಷಲ್ ಆರಿರಲಿಲ್ಲ, ಹಾಗೆ ನಮ್ಮ ಪಾಪು ಕೂಡ ಇನ್ನೂ ಮಲ್ಕೊಂಡಿದ್ರು. ಅವ್ರು ಎದ್ದೇಳೋ ಅಷ್ಟರಲ್ಲಿ ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೆಡ್ಶೀಟ್ನ ಹಾಸಿ ಅದ್ರ ಮೇಲ್ಗಡೆ ನಮ್ಮ ಅಮ್ಮದು ಒಂದು ಪಿಂಕ್ ಕಲರ್ ಸ್ಯಾರಿನ ಹಾಕ್ತಾ ಇದ್ದೀನಿ. ನಾನು ಫೋಟೋಶೂಟ್ ಮಾಡ್ಕೊಳ್ಳೋಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮಣ್ಣ ಟೈಮ್ ಆಯಿತು, ಊಟಕ್ಕೆ ಹಾಕೊಡು ಅಂತ ಅಂದ. ಹಾಗಾಗಿ ಊಟಕ್ಕೆ ಹಾಕ್ಕೊಟ್ಟೆ. ಇವತ್ತು ಬೇಳೆ ಮತ್ತು ಸೌತೆಕಾಯಿನ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ. ನಾನು ಅವ್ರ ಜೊತೆನೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಮತ್ತು ಅವ್ರದ್ದೆಲ್ಲ ಊಟ ಆದಮೇಲೆ ನನಗೆ ಒಬ್ಬಳೇ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ. ನಂಗೆ ಒಬ್ಬೊಬ್ಬಳೇ ಊಟ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ನಾನು ಅವ್ರ ಜೊತೆನೆ ಕೂತ್ಕೊಂಡು ಊಟ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಬಟರ್ಫ್ಲೈ ಥರ ಫೋಟೋಶೂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಒಂದು ವೇಲಿಂದ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಪಾಪು ಕೂಡ ಇದ್ದರು. ಇನ್ನು ಪಾಪು ಇದ್ಮೇಲೆ ಪಾಪುಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ, ಆಮೇಲೆ ಕ್ರೀಮ್ ಹಚ್ಚಿ ಹಣೆಗೆ ಕಣ್ಕಪ್ಪೆಲ್ಲ ಇಡ್ತಾ ಇದ್ದೀನಿ. ಇನ್ನು ಈ ಡ್ರೆಸ್ ಬಂದು ನಮ್ಮ ಅಣ್ಣ ಕೊಡಿಸಿರೋದು. ಇದನ್ನು ನಾನು ಫಸ್ಟ್ ಟೈಮ್ ಒಂದ್ಸಲ ಹಾಕಿದ್ದೆ, ಇದು ಸೆಕೆಂಡ್ ಟೈಮ್ ಹಾಕಿರೋದು. ಫಸ್ಟ್ ಟೈಮ್ ಹಾಕಿದಾಗ ಫೋಟೋ ಎಲ್ಲ ಏನು ತೆಗಿಯೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸಲ 8 ಮಂತ್ದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡು ಈ ಡ್ರೆಸ್ನ ಹಾಕಿದ್ದೀನಿ. ನಮ್ಮ ಪಾಪುಗೆ ತಲೆ ಬಾಚಿಸ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ. ಡೈಲಿ ತಲೆ ಬಾಚಿಸ್ಕೊಳ್ಳುವಾಗ ಅಳ್ತಾರೆ. ನನಗಂತೂ ಡೈಲಿ ಟಾಸ್ಕ್ ಆಗಿಬಿಟ್ಟಿದೆ. ನಮ್ಮ ಪಾಪುಗೆ ಇಷ್ಟ ಇರಲ್ಲ ತಲೆ ಬಾಚಿಸ್ಕೊಳ್ಳೋಕ್ಕೆ, ಆದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ತಲೆ ಬಾಚಲಿಕ್ಕೆ, ಈ ಥರ ಎಲ್ಲ ರೆಡಿ ಮಾಡೋಕ್ಕೆ. ಇನ್ನು ಪಾಪುನ ಮಲಗಿಸಿ ಫೋಟೋಸ್ನೆಲ್ಲ ತೆಗೆದೆ. ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಈ ಫೋಟೋಶೂಟು. ಐ ಥಿಂಕ್ ನಂಗೆ ಚೆನ್ನಾಗಿ ಮಾಡೋಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ 8 ಮಂತ್ಸ್ದು ಫೋಟೋಶೂಟು ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನೆಲ್ಲ ತೆಗೆದ್ಬಿಟ್ಟು
ಪಾಪುಗೆ ತಿನ್ಸೋಣ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ತಿನ್ಸೋಣ ಅಂತ ಬಂದೆ. ನಮ್ಮ ಪಾಪು ಹೆಂಗಂದ್ರೆ ನಮ್ಮ ಮನೇಲಿ ಎಲ್ರು ಊಟ ಮಾಡುವಾಗ ನಮ್ಮ ಪಾಪುಗುನು ತಿನ್ಸಿದ್ರೆ ಚೆನ್ನಾಗಿ ತಿಂತಾರೆ. ಅವ್ರಿಗೆ ಒಬ್ರಿಗೇನೆ ತಿನ್ಸಕ್ ಹೋದ್ರೆ ಅಳೋಕೆಲ್ಲ ಶುರು ಮಾಡ್ಬಿಡ್ತಾರೆ, ತಿನ್ನಲ್ಲ. ಇನ್ನು ನೈಟ್ ಟೈಮಲ್ಲಿ ಎಲ್ರು ಮನೇಲಿ ಒಟ್ಟಿಗೆನೆ ಊಟ ಕೂರ್ತೀವಿ ಅಲ್ವಾ, ಅವಾಗ್ಲೇನೆ ಪಾಪುಗುನು ತಿನ್ನಿಸ್ತೀನಿ. ಇನ್ನ ಪಾಪುಗೆ ತಿನ್ಸಿದೆಲ್ಲ ಆದ್ಮೇಲೆ ನಾನು ಅವಾಗಲೇ ಫೋಟೋ ಶೂಟ್ ಮಾಡಿದ್ನಲ್ವಾ, ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಸಮಾಧಾನ ಆಗಿಲ್ಲ ನನಗೆ. ಅದಕ್ಕೆ ಒಂದು ವೈಟ್ ಶೀಟ್ ಮೇಲೆ ಕಾಲು ಹಸ್ತದ್ದು ಪ್ರಿಂಟ್ ತೆಗೆಯೋಣ ಅಂತ ಅಂದ್ಬಿಟ್ಟು ಅಂಡೆ ಒಲೆಯಲ್ಲಿ ಮಸಿ ಇರುತ್ತಲ್ವಾ ಅದನ್ನ ತಗೊಂಡ್ಬಂದಿದ್ದೀನಿ. ಅದನ್ನ ಸ್ವಲ್ಪ ಸ್ಪೂನಿಂದ ಪ್ರೆಸ್ ಮಾಡಿ ಸ್ವಲ್ಪ ಪುಡಿ ಪುಡಿ ಥರ ಮಾಡ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಚೆನ್ನಾಗೆಲ್ಲ ಸ್ಮ್ಯಾಶ್ ಮಾಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು A4 ಶೀಟ್ನ ತಗೊಂಡು ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಪ್ಲಾನ್ ಮಾಡ್ತಾ ಇದ್ವಿ, ಕೈಯಲ್ಲಿ ಗಿಡ್ಸೋದು ಮತ್ತೆ ಕಾಲು ಎಲ್ಲಿ ಗಿಡ್ಸಿದ್ರೆ ಚೆನ್ನಾಗಿ ಬರುತ್ತೆ, ಯಾವ ರೀತಿ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಈ ರೀತಿಯಾಗಿ ಏನಾದ್ರು ಮಾಡುವಾಗ ಇಬ್ರು ಇರ್ಲೇಬೇಕು, ಇಲ್ಲ ಅಂತಂದ್ರೆ ಮಗು ಇಟ್ಕೊಂಡು ಒಬ್ರಿಗೆ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ. ಫಸ್ಟು ಕೈಗಳ ಪ್ರಿಂಟ್ನ ತೆಗಿಯೋಣ ಅಂತ ಕೈಗೆ ನೀಟಾಗಿ ಅದ್ರ ಲಿಕ್ವಿಡ್ ಏನು ರೆಡಿ ಮಾಡಿದ್ದೆ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಇಡ್ಸಿದೆ ಕೈನ ಪ್ರಿಂಟ್ ತೆಗಿಯೋಣ ಅಂತ. ಬಟ್ ಅದು ಚೆನ್ನಾಗಿ ಬರಲಿಲ್ಲ. ನಮ್ಮ ಪಾಪು ಕೈನ ಗಟ್ಟಿಯಾಗಿ ಇಟ್ಕೊಂಡು ಅಂದ್ರೆ ನೋಡ್ತಾ ಇರ್ಲಿಲ್ವಾ ನಮ್ಮ ಪಾಪುನು, ಹಂಗಾಗಿ ಶೀಟ್ ಹತ್ರ ಕೈನ ತಗೊಂಡೋದ ತಕ್ಷಣ ಕೈನ ಗಟ್ಟಿಯಾಗಿ ಇಟ್ಕೊಳ್ಳೋದು ಎಳ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿದ್ರು. ಹಾಗಾಗಿ ಕೈ ಪ್ರಿಂಟ್ ಚೆನ್ನಾಗಿ ಬರಲಿಲ್ಲ. ಇನ್ನ ಕೈ ಪ್ರಿಂಟ್ ಚೆನ್ನಾಗಿ ಬರ್ಲಿಲ್ಲ ಅಲ್ವಾ, ಅದಕ್ಕೆ ಕಾಲಿನ ಪ್ರಿಂಟ್ನ ತೆಗಿಯೋಣ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ತಾ ಇದ್ದೆ. ಕಾಲ್ ಪ್ರಿಂಟ್ ತುಂಬಾನೇ ಚೆನ್ನಾಗಿ ಬಂತು. ಕೈ ಪ್ರಿಂಟ್ ಮಾಡೋಕೆ ಇನ್ನ ಸ್ವಲ್ಪ ಎಫರ್ಟ್ ಹಾಕ್ಬೇಕಿತ್ತ ಅಂತ ಅನ್ಸುತ್ತೆ. ಕಾಲ್ ಪ್ರಿಂಟು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬರಲಿಲ್ಲ, ಅದಾದ್ಮೇಲೆ ಥರ್ಡ್ ಟೈಮು ಚೆನ್ನಾಗಿ ಬಂತು. ಪ್ರಿಂಟ್ ಎಲ್ಲ ತೆಗ್ದಾದ್ಮೇಲೆ ಲಿಕ್ವಿಡ್ ಇಂದ ಬ್ರಷ್ ಅಲ್ಲಿ ಈ ರೀತಿ ನೀಟಾಗಿ ಬ್ರಷ್ ಮಾಡಿ ಸ್ಪ್ರೆಡ್ ಮಾಡ್ತಾ ಇದನ್ನ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಮಾಡಿದ ಎಲ್ಲಾ ಕೆಲಸಗಳು ಈ ರೀತಿ ಚೆನ್ನಾಗಿ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಇದೆಲ್ಲ ವಿಡಿಯೋ ಮಾಡುವಾಗ ನಾನು ಸ್ಟ್ಯಾಂಡ್ ಯೂಸ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೆ. ಸಡನ್ ಆಗಿ ಮೊಬೈಲ್ ಕೆಳಗೆ ಬಿತ್ತಲ್ಲ ಅಂತ ಅಂದ್ಬಿಟ್ಟು ನೋಡಿದೆ, ಅದು ಸ್ಟ್ಯಾಂಡ್ ಮುರಿದೋಗ್ಬಿಟ್ಟಿತ್ತು. ತುಂಬಾನೇ ಬೇಜಾರಾಯ್ತು. ಆಲ್ಮೋಸ್ಟ್ ಈ ಸ್ಟ್ಯಾಂಡ್ನ ತಗೊಂಡು ಒಂದು 5ರಿಂದ 6 ವರ್ಷ ಆಯ್ತು. 2021 ಅಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋನ ಶುರು ಮಾಡಿದಾಗ ತಗೊಂಡಿದ್ದ ಸ್ಟ್ಯಾಂಡ್ ಇದು. ತುಂಬಾನೇ ಬೇಜಾರಾಯ್ತು. ಅವಾಗಿಂದನೂ ಕಾಪಾಡ್ಕೊಂಡ್ ಬಂದಿದ್ದೆ, ಬಟ್ ಇವಾಗ ಮುರಿದೋಯ್ತು. ಸರಿ ಮಾಡ್ಬೋದೇನೋ, ಸರಿ ಮಾಡೋಕ್ಕಾಗುತ್ತೇನೋ ಅಂತ ತುಂಬಾ ನೋಡಿದೆ, ಬಟ್ ಆಗ್ಲಿಲ್ಲ, ಅದು ಫುಲ್ಲು ಮುರಿದೋಗ್ಬಿಟ್ಟಿದೆ. ರೆಡಿ ಮಾಡ್ಸಕ್ಕಾದ್ರೆ ರೆಡಿ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ಹೊಸದನ್ನೇ ತಗೊಬೇಕು. ಈ ಕಡೆ ಕಾಲ್ ಪ್ರಿಂಟ್ ಚೆನ್ನಾಗಿ ಬಂತು ಅನ್ನೋದು ಒಂದು ಖುಷಿ, ಆದ್ರೆ ಇನ್ನೊಂದು ತುಂಬಾನೇ ಬೇಜಾರಾಯ್ತು ನಂಗೆ ಸ್ಟ್ಯಾಂಡ್ ಮುರಿದೋಗಿದ್ದು. ವಿಡಿಯೋ ಮಾಡ್ಕೊಡೋಕೆ ಯಾರು ಇಲ್ಲದೆ ಇದ್ದಾಗ ಕೇವಲ ಸ್ಟ್ಯಾಂಡ್ ಆಗಿ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ನನ್ನ ಕ್ಲೋಸ್ ಫ್ರೆಂಡ್ ಆಗಿ ನಾನು ಈ ಸ್ಟ್ಯಾಂಡ್ ನ ಭಾವಿಸಿ ಫೀಲ್ ಮಾಡಿದ್ದೀನಿ. ನಾಳೆ ಊರಿಗೆ ಹೋಗ್ಬೇಕಲ್ವಾ, ಹಾಗಾಗಿ ಇವಾಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಂಗೆ ಮನೆ ಶಿಫ್ಟ್ ಮಾಡ್ತಾರಲ್ಲ ಆ ತರ ಫೀಲ್ ಬರ್ತಾ ಇತ್ತು. ನಂದೇನೆ ಅಷ್ಟೊಂದು ಲಗೇಜ್ ಇತ್ತು. ನನ್ ಮದ್ವೆ ಆದಾಗಿಂದ ನಾನು ಫುಲ್ ಲಗೇಜ್ನ ನಾನು ತಗೊಂಡೋಗಿರ್ಲಿಲ್ಲ. ಎಷ್ಟು ಬೇಕು ಅಷ್ಟನ್ನ ತಗೊಂಡೋಗಿ ಮತ್ತೆ ತಗೊಂಡ್ಬರ್ತಾ ಇದ್ದೆ. ಈ ಸಲ ಎಲ್ಲ ಪೂರ್ತಿ ನನ್ಗೆ ಯಾವ್ಯಾವ ವಸ್ತುಗಳಿದೆ ಎಲ್ಲ ವಸ್ತುಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಮ್ಮ ಅಕ್ಕ ಮನೆಗೆ ಹೋದ್ವಿ. ನಾಳೆ ಹಾಕೊಳ್ಳೋ ಸ್ಯಾರಿನ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಿತ್ತು, ಹಾಗಾಗಿ ಸ್ಟಿಚ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ, ಲವ್ ಯು ಆಲ್. ಮತ್ತೆ ಸಿಗುವ.